ಯಾಲ್ ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಜೀವನದಲ್ಲಿ ನಾವು ಕಲಿಯೋದು ತುಂಬ ಸಾಕಷ್ಟಿವೆ. ಆದರೆ ಅತಿ ಮುಖ್ಯ ಅಂತ ಅನಿಸಿದ್ನ ನಾನು ನಿಮಗೊಂದು ಕತೆ ಮೂಲಕ ತಿಳಿಸ್ಕೊಡ್ತೇನೆ. ಒಂದು ರಾಜ್ಯದ ಪಕ್ಕ ಅರಣ್ಯದಲ್ಲಿ ಒಂದು ಗುರುಕುಲ ಇರುತ್ತೆ. ಈ ಗುರುಕುಲ ಅಂದರೆ ನಾವೀಗ ಹೇಗೆ ಶಾಲೆ ಅಂತ ಕರಿತಾ ಇದ್ದೀವೋ, ಹಿಂದಿನ ಕಾಲದಲ್ಲಿ ಗುರುಕುಲ ಅಂತ ಕರಿತಾ ಇರ್ತಾರೆ. ಈ ಗುರುಕುಲದಲ್ಲಿ ವಿದ್ಯೆ ಕಲಿಯೋಕ್ಕಂತ ಎಲ್ಲ ಮಕ್ಕಳು ಆ ಗುರುವಿನ ಶಿಷ್ಯರಾಗಿ ಬರ್ತಾ ಇರ್ತಾರೆ. ಹಾಗೇನೆ ಆ ದೇಶದ ರಾಜ್ಕುಮಾರನು ಸಹ ಬರ್ತಾ ಇರ್ತಾನೆ ವಿದ್ಯೆ ಕಲಿಯಬೇಕಂತ. ಒಂದಿನ ಗುರು ಎಲ್ಲ ಶಿಷ್ಯರನ್ನ ಕರೆದು, ಯಾರ್ಯಾರು ನೀವೇನೇನು ಕಲ್ತಿದ್ದೀರಾ ಹೇಳ್ರಿ ಅಂತ ಕೇಳ್ತಾನೆ. ಆಗ ಎಲ್ಲ ಶಿಷ್ಯರು ಏನೇನು ಕಲ್ತಿರ್ತಾರೋ ಆ ಗುರು ಮುಂದೆ ಬಂದು ಪ್ರದರ್ಶಿಸ್ತಾರೆ. ನಂತರ ರಾಜ್ಕುಮಾರನ ಸರ್ತಿ ಬರುತ್ತೆ. ಆಗ ನೀನೇನು ಕಲ್ತಿದ್ಯಪ್ಪ ಅಂತ ಕೇಳಿದಾಗ ರಾಜ್ಕುಮಾರ ಹೇಳ್ತಾನೆ, ಗುರುದೇವ, ಬದುಕಿನಲ್ಲಿ ಕಲಿಬೇಕಾದಂಥ ಮೊದಲ ವಾಕ್ಯವನ್ನು ನಾನು ಕಲ್ತಿದ್ದೇನೆ, ಅಷ್ಟು ಹೊರ್ತಾಗಿ ಇನ್ನೇನು ಸಹ ನಾನು ಕಲ್ತಿಲ್ಲ ಅಂತ ಗುರುದೇವನಿಗೆ ಹೇಳ್ತಾನೆ. ಆಗ ಗುರುಗಳಿದ್ದು, ಇಷ್ಟೇನಾ ನೀನು ಕಲ್ತಿದ್ದು, ನೀನು ಇನ್ನೇನು ಸಹ ಕಲ್ತಿಲ್ಲ ಅಂತ ಅಸಹನೆಯಿಂದ ಕೇಳಿದಾಗ ರಾಜ್ಕುಮಾರ್ ಹೇಳ್ತಾನೆ, ಗುರುದೇವ, ಈಗ ಎರಡನೇ ವಾಕ್ಯ ಕಲಿತೆ ಅಂತ ಹೇಳ್ತಾನೆ. ಗುರುವಿಗೆ ಕೋಪ ಮಿತಿ ಮೀರ್ದು ಬಿಡುತ್ತೆ, ಯಾಕಂದ್ರೆ ಏನೂ ಅರ್ಥ ಆಗಿರೋದಿಲ್ಲ. ನೀನು ರಾಜ್ಕುಮಾರ ಎಂಬ ಕಾರಣಕ್ಕೆ ಅಷ್ಟೊಂದು ಶ್ರಮ ವಹಿಸಿ ನಾನು ವಿದ್ಯೆ ಕಲಿಸಿದ್ದೆಲ್ಲ ವ್ಯರ್ಥವಾಯಿತು ಅಂತ ಹೇಳಿ ಬೇಸರದಿಂದ ಕೋಪವಾಗಿ ಬೆತ್ತ ತಗೊಂಡು 4 ಏಟು ಬಾರಿಸ್ತಾನೆ. ಅಷ್ಟು ಕಾಲದಿಂದ ನೀನು ಕಲ್ತಿದ್ದು ಬರೀ ಕೇವಲ 2 ವಾಕ್ಯಗಳೇನಾ ಅಂತ ಗದರಿಸಿ ಕೇಳಿದಾಗ ಆ ರಾಜ್ಕುಮಾರ ನಕ್ಕು ಬಿಡ್ತಾನೆ. ಒಮ್ಮೆ ಗುರುಗಳು ಯೋಚನೆ ಮಾಡ್ತಾರೆ, ಇವನು ಯುವರಾಜನ ಮಗ, ನಾಳೆ ಮಹಾರಾಜನಾಗಿ ನನ್ನನ್ನು ದಂಡಿಸ್ಬಿಟ್ರೆ ಅಂತ ಯೋಚನೆ ಮಾಡಿ, ನಾನು ಇಷ್ಟು ಹೊಡೆದ್ರು ನಿನಗೆ ಕೋಪ ಬರ್ತಿಲ್ವಾ ಅಂತ ಕೈಲಿದ್ದ ಪುಸ್ತಕವನ್ನು ತಗೊಂಡು ಮೊದಲ ವಾಕ್ಯ ನೋಡ್ತಾರೆ. ಅದರಲ್ಲಿ ಏನು ಬರೆದಿರುತ್ತೆ ಅಂದ್ರೆ, ಬುದ್ಧಿಯನ್ನೊಂದು ಕೋಪದ ವಶ ಮಾಡದೆ ಶಾಂತಚಿತ್ತನಾಗಿರು. ಹಾಗೆ ಎರಡನೆಯದು, ಸತ್ಯವನ್ನೇ ಹೇಳು ಅಂತ ಬರೆದಿರುತ್ತೆ. ಆಗ ಗುರುವಿಗೆ ಅರ್ಥ ಆಗುತ್ತೆ, ಓ, ಮೊದಲ ವಾಕ್ಯ ಕಲಿತೆ ಅಂತ ಹೇಳಿದ್ದು ಇದನ್ನೇನಾ ಅಂತ ಅರ್ಥ ಮಾಡಿಕೊಂಡು ಆ ಗುರುಗಳು ಆ ರಾಜ್ಕುಮಾರನನ್ನ ಆಲಂಗಿಸ್ಕೊಳ್ತಾರೆ, ಅಂದ್ರೆ ಹಪ್ಕೊಳ್ತಾರೆ. ಮಗುವೆ, ನಾನು ಸಹ ಕಲಿಯಲಾಗದ್ನ ನಿಜವಾದ ಅರ್ಥದಲ್ಲಿ ನೀನು ಕಲ್ತಿರುವೆ ಅಂತ ಹೇಳಿದಾಗ ಆ ರಾಜ್ಕುಮಾರ ಹೇಳ್ತಾನೆ, ಗುರುದೇವ, ಇನ್ನೂ ಈ ವಾಕ್ಯವನ್ನು ಪೂರ್ತಿಯಾಗಿ ನಾನು ಕಲ್ತಿಲ್ಲ, ಏಕೆಂದ್ರೆ ನೀವು ನನ್ನ ಹೊಡಿಬೇಕಾದ್ರೆ ನನ್ನ ಮನದೊಳಗೆ 1-2 ಬಾರಿ ಕೋಪದ ಅಲೆಗಳು ಎದ್ದಿದ್ವು ಅಂತ ಸತ್ಯವನ್ನೇ ನುಡಿತಾನೆ. ಸ್ನೇಹಿತರೆ, ಈ ಕಥೆಯಿಂದ ನಾವು ತಿಳ್ಕೊಬೇಕಾಗಿದ್ದೇನೆಂದ್ರೆ, ನಾವು ಬಿಟ್ಟ ಮಾತುಗಳನ್ನ ಹೇಗೆ ವಾಪಸ್ ತಗೊಳಕ್ಕಾಗೋದಿಲ್ವೋ ಹಾಗೆ ಕೋಪದಿಂದ ನುಡಿದ ಮಾತುಗಳು ಮರಳಿ ವಾಪಸ್ ತಗೊಳ್ಳೋದು ಅಸಾಧ್ಯ. ಅತಿಯಾದ ಕೋಪದಿಂದ ಕೆಲವೊಂದ್ಸಲ 2 ಮಾತುಗಳು ದೌರ್ಬಲ್ಯವಾಗಿ ಎದುರಾಳಿಯಾಗಿ ನಾವು ಆಡ್ಬಿಡ್ತೀವಿ. ಆದ್ರಿಂದ ಕೋಪ, ಖುಷಿ, ಉದ್ವೇಗ ಇವನ್ನೆಲ್ಲ ನಮ್ಮ ಅಂತರಾತ್ಮದಲ್ಲೇ ನಾವಿಟ್ಕೊಂಡು ಮಾತಾಡ್ಕೊಳ್ಳೋದು ಒಳಿತಾಗಿರುತ್ತೆ. ವಾಸ್ತವದಲ್ಲಿ ಇದನ್ನು ಅರ್ಥ ಸ್ವೀಕರಿಸುವ ಮನಸ್ಥಿತಿ ಗುಣ ಯಾರಿಗಿರೋದಿಲ್ಲೋ ಅಂಥವ್ರಿಗೆ ಸದಾ ಸಂಘರ್ಷಣೆ ಅಂದ್ರೆ ಜಗಳ, ಮನಸ್ತಾಪಗಳು ಸಂಭವಿಸ್ತಾನೆ ಇರ್ತವೆ. ಆದ್ರಿಂದಲೇ ಈ ಕಥೆಯಿಂದ ಅರಿತ ಮಹತ್ವ ಹಾಗೂ ಆಡುವ ಸಂಕಲ್ಪ ಸದಾ ನಿಮ್ದಾಗಿರ್ಲಿ ಸ್ನೇಹಿತರೆ. ಒಂದೇ ಒಂದು ಅನುಭವದ ಮಾತು ಹೇಳ್ತೀನಿ, ಎಂದಿಗೂ ಸಹ ಕೋಪದ ಅಧೀನದಲ್ಲಿ ನಾವಿರಬಾರ್ದು, ನಮ್ಮ ಅಧೀನದಲ್ಲಿ ಕೋಪ ಇರಬೇಕು ಯಾವತ್ತು. ಈ ಕತೆ ಇಂದ ನಿಮಗೆ ಶುಭವಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ. ನಿಮ್ಮ ಮರಿಸ್ವಾಮಿ. ಥ್ಯಾಂಕ್ ಯು.